ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ಪ್ರತಿದಿನ ಸಾಯಂಕಾಲ ತಮಗೆ ವಿಡಿಯೋಗಳನ್ನ ಹಾಕ್ತಾ ಇದ್ದೇವೆ. ಈಗಾಗಲೇ 2019ರ ಪ್ರಶ್ನೆ ಪತ್ರಿಕೆಯ ವಿಜ್ಞಾನ ಭಾಗದ ಪ್ರಶ್ನೆಗಳನ್ನ ಈಗಾಗಲೇ ಸಾಲ್ವ್ ಮಾಡಿ ಕೊಟ್ಟಿದ್ದೆ ತಮಗೆ. ಅದನ್ನ ತಾವು ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಹಾಕಿರ್ತೇನೆ, ಅಲ್ಲಿಂದ ಹೋಗಿ ವೀಕ್ಷಣೆ ಮಾಡ್ಕೋಬಹುದು ಸ್ನೇಹಿತರೆ. ತಮಗೆ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 2019ರ ಪ್ರಶ್ನೆ ಪತ್ರಿಕೆ ಇದು. 2019ರ ಪ್ರಶ್ನೆ ಪತ್ರಿಕೆಯ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಸೊ ಮುಂದಿನ ತಿಂಗಳು ಅಂತ ಹೇಳಿದ್ರೆ ಮಾರ್ಚ್ 21ರಂದು ಕರ್ನಾಟಕದಾದ್ಯಂತ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಡೆಯಲಿದ್ದು, ಆ ಒಂದು ಪ್ರವೇಶ ಪರೀಕ್ಷೆಗೆ ಉಚಿತವಾದಂತಹ ತರಬೇತಿಯನ್ನ ತಮಗೆ ನೀಡ್ತಾ ಬರ್ತೇವೆ ವಿದ್ಯಾರ್ಥಿಗಳೇ. ಸೊ ಈಗ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇದಾಗಿ ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ತಮಗೆ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪ್ರಶ್ನೆ ತಾವಿಲ್ಲೇ ನೋಡ್ತಾ ಇರುವ ಹಾಗೆ, ಕೊಟ್ಟಿರುವ ಕರ್ನಾಟಕ ನಕ್ಷೆಯಲ್ಲಿ ಗುರುತಿಸಲಾಗಿರುವಂತಹ ಭೌಗೋಳಿಕ ಲಕ್ಷಣಗಳೆಂದರೆ. ಸೊ ಇಲ್ಲಿ ಯಾವುದು ಮಾರ್ಕ್ ಮಾಡಿದ್ದಾರೆ ನೋಡಿ, ಇಲ್ಲಿ ಒಂದು ಈ ಕರ್ನಾಟಕ ನಕ್ಷೆಯಲ್ಲಿ ಈ ಭಾಗದಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಇದು ಯಾವ ಒಂದು ಭೌಗೋಳಿಕ ಲಕ್ಷಣಗಳನ್ನ ಸೂಚಿಸುತ್ತೆ ಅಂತ ಹೇಳಿ ಕೇಳಿದರೆ, ಸೊ ಈ ಭಾಗವನ್ನ ನಾವು ಕರಾವಳಿ ಭಾಗ, ಇದರ ಭಾಗ ಈ ವೈಟ್ ಅಲ್ಲಿ ಇರುವುದು, ಇದನ್ನ ನಾವು ಕರಾವಳಿ ಭಾಗ ಅಂತ ಹೇಳಿ ಕರಿತೀವಿ. ಸೊ ಕರಾವಳಿ ಭಾಗ ಆದ್ಮೇಲೆ ಬರೋದು ಪಶ್ಚಿಮ ಘಟ್ಟಗಳು ಬರುತ್ತೆ. ಸೊ ಇದು ಮೈದಾನಗಳು ಮೇಗ್ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಇದು ಪಶ್ಚಿಮ ಘಟ್ಟಗಳು ಬರುತ್ತೆ. ಇಲ್ಲಿ ದಟ್ಟವಾದಂತಹ ಅರಣ್ಯಗಳಿದಾವೆ. ಸೊ ಪಶ್ಚಿಮ ಘಟ್ಟಗಳು ಪ್ರದೇಶ ಇಲ್ಲಿ ಆಪ್ಷನ್ ಡಿ ಅಲ್ಲಿ ಸರಿಯಾದಂತಹ ಉತ್ತರ ಇದೆ. ಸೊ ಈ ಶೇಡ್ ಮಾಡಿರುವಂತಹ ಪೋರ್ಷನ್ ಯಾವ್ದು ಹೇಳ್ರಿ, ಪಶ್ಚಿಮ ಘಟ್ಟಗಳು ಬರುತ್ತೆ. ಓಕೆ, ಇಲ್ಲಿ ಕಾಂಡ್ಲಾ. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಎರಡನೇ ಪ್ರಶ್ನೆ, ಹಿಮಾಲಯದ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ ಲಾಲ್ ಬಹುಗುಣ್ ಪ್ರಾರಂಭಿಸಿದ ಚಳುವಳಿ. ಸೊ ಅನೇಕ ಬಾರಿ ಈ ರೀತಿಯಾದ ಈ ಪ್ರಶ್ನೆ ಅನೇಕ ಬಾರಿ ರಿಪೀಟ್ ಆಗುತ್ತೆ. ಕರ್ನಾಟಕದ್ದು ಚಳವಳಿನೂ ಕೂಡ ಕೇಳ್ತಾರೆ, ಆಮೇಲೆ ಭಾರತ ದೇಶದ ಚಳವಳಿ. ಸೊ ಹಿಮಾಲಯ ಅರಣ್ಯ ಅಂತ ಹೇಳಿದ್ರೆ ನಾವು ನೆನ್ಪಿಡ್ಬೇಕು, ಇದು ಚಿಪ್ಕೋ ಚಳವಳಿ ಬರುತ್ತೆ. ಸೊ ಸುಂದರ್ ಲಾಲ್ ಬಹುಗುಣ್. ಓಕೆ, ಅದೇ ರೀತಿ ಪಾಂಡ್ರಂಗ್ ಹೆಗಡೆ ಅಂತ ಹೇಳಿ ಬರುತ್ತೆ. ಪಾಂಡ್ರಂಗ್ ಹೆಗಡೆ ಬಂತ ಅಂತ ಹೇಳಿದ್ರೆ ಅದಕ್ಕೆ ತಾವು ಅಪ್ಪಿಕೋ ಚಳವಳಿಯನ್ನು ಹಾಕ್ಬೇಕು. ಇದು ಸುಂದರ್ ಲಾಲ್ ಬಹುಗುಣ್ ಹಿಮಾಲಯ ಪರ್ವತಗಳ ಅರಣ್ಯಗಳ ಸಂರಕ್ಷಣೆಗಾಗಿರುವಂತಹ ಚಳವಳಿ ಅಂತ ಹೇಳಿದ್ರೆ ಚಿಪ್ಕೋ ಚಳವಳಿ ಬರುತ್ತೆ. ಸೊ ಈ ಎರಡು ಪ್ರಶ್ನೆಗಳು ಅನೇಕ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗುತ್ತೆ ಬರುತ್ತೆ. ಕಳೆದ ಮುರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ರಿಪೀಟ್ ಆಗಿತ್ತು. ಸೊ ಅಲ್ಲಿ ಸುಂದರ್ ಲಾಲ್ ಬಹುಗುಣ್ ಕೇಳಿರ್ಲಿಲ್ಲ, ಅಲ್ಲಿ ಕರ್ನಾಟಕದ ಪಾಂಡುರಂಗ್ ಹೆಗಡೆ ಅವರ ಚಳವಳಿ ಬಗ್ಗೆ ಕೇಳಿದ್ರು. ಈಗ ಮೂರನೇದಾಗಿ, ನಾವು ನಿಯಮಿತ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ಆಪ್ಷನ್ ಎ ಯಲ್ಲಿ ದೈಹಿಕವಾಗಿ ದುರ್ಬಲರಾಗುತ್ತೇವೆ. ಸೊ ದುರ್ಬಲರಾಗುವುದು, ವ್ಯಾಯಾಮ ಮಾಡೋದ್ರಿಂದ ದುರ್ಬಲರಾಗಂಗಿಲ್ಲ. ಸೊ ಇದು ತಪ್ಪು. ನೆಕ್ಸ್ಟ್ ಎರಡನೇದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ. ದೈಹಿಕ ಮತ್ತು ಮಾನಸಿಕ ಎರಡು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಹೆಚ್ಚುತ್ತದೆ, ಇದು ಸರಿಯಾಗಿದೆ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಮಾನಸಿಕವಾಗಿ ಅಸ್ತವ್ಯಸ್ತರಾಗುತ್ತೇವೆ, ಇದು ಕೂಡ ತಪ್ಪಿದೆ. ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಆಪ್ಷನ್ ಅಲ್ಲಿ ಬೆಳವಣಿಗೆ ಕುಂಠಿತವಾಗುತ್ತೆ. ಬೆಳವಣಿಗೆ ಕುಂಠಿತ ಅಂದ್ರೆ ಇದು ಬರಂಗಿಲ್ಲ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಬರುತ್ತೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಸಮತಟ್ಟಾದ ನೀಳ ಮತ್ತು ವಿಶಾಲವಾದ ಡೋನ್ಗಳು ಹೆಚ್ಚಾಗಿ ಕಂಡು ಬರುವುದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಇದು ಕಂಡು ಬರಂಗಿಲ್ಲ. ಪಶ್ಚಿಮ ಘಟ್ಟಗಳು ನಮ್ಮ ಕರ್ನಾಟಕದ ಭಾಗದಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ಹಿಮಾಲಯ ಪರ್ವತಗಳಲ್ಲಿ ಬರಂಗಿಲ್ಲ, ವಿಂಧ್ಯ ಪರ್ವತಗಳಲ್ಲಿ ಬರಂಗಿಲ್ಲ, ಇದು ಅರಾವಳಿಯಲ್ಲಿ ಬರುತ್ತೆ. ಸೊ ಅರಾವಳಿ ಪರ್ವತಗಳಲ್ಲಿ ಬರುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ, ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳಿಂದ ಸಂರಕ್ಷಿಸಲ್ಪಟ್ಟಿರುವಂತಹ ದೇವರ ಕಾಡು ಇರುವ ಜಿಲ್ಲೆ. ನೆನ್ಪಿಡ್ರಿ, ದೇವರ ಕಾಡು ಇರುವುದು ಕೊಡಗು ಜಿಲ್ಲೆಯಲ್ಲಿ ದೇವರ ಕಾಡುಗಳು ಸಂರಕ್ಷಣೆ ಮಾಡಿದ್ದಾರೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಆರನೇ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ, ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುತ್ತದೆ. ಸೊ ಇದು ಯಾವ ಚಲನೆಗೆ ಉದಾಹರಣೆ ಅಂತ ಹೇಳಿ ಕೇಳಿದ್ರೆ, ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನ ಸುತ್ತುವುದು. ಸೂರ್ಯನ ಸುತ್ತಬೇಕಂತ ಹೇಳಿದ್ರೆ, ಸೊ ಇದು ಸೂರ್ಯ. ಓಕೆ, ಇದು ಭೂಮಿ ಸೂರ್ಯನ ಸುತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಅದು
ಆ ವಾರ್ಷಿಕ ಚಲನೆ ಬರುತ್ತೆ. ಭೂಮಿ ತನ್ನ ಸುತ್ತು ಸುತ್ತಾಕೋದನ್ನ ನಾವು ದೈನಂದಿನ ಚಲನೆ ಅಂತ ಹೇಳಿರ್ತೀವಿ. ಭೂಮಿ ತನ್ನ ಸುತ್ತು ಸುತ್ತಾಕೋದ್ರಿಂದ ಹಗಲು ಮತ್ತು ರಾತ್ರಿ ಉಂಟಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಭೂಮಿ ಸೂರ್ಯನ ಸುತ್ತು ಸುತ್ತುವುದರಿಂದ ಒಂದು ವರ್ಷ ಪೂರ್ಣಗೊಳ್ಳುತ್ತೆ. ಅಲ್ಲೇ ಋತುಗಳು ಬದಲಾವಣೆಯಾಗುತ್ತೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ. ಸೊ ಇದು ಆಪ್ಷನ್ ಡಿ ಬರುತ್ತೆ, ವಾರ್ಷಿಕ ಚಲನೆಗೆ ಉದಾಹರಣೆ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, 7ನೇ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ನಿಯಮಗಳಿಗೆ ಸಂಬಂಧಿಸಿದಂತಹ ಸಂಕೇತಗಳನ್ನ ಕೊಟ್ಟಿದ್ದಾರೆ, ಅದನ್ನ ನಾವು ಹೋಲಿಕೆ ಮಾಡ್ಬೇಕು. ಸೊ ಇಲ್ಲಿ ಈ ಸಂಕೇತ ಏನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಬಲ ತಿರುವು ನಿಷೇಧ ಇದು ಬರಂಗಿಲ್ಲ, ಮುಂದೆ ರಸ್ತೆ ಕಿರಿದಾಗಿದೆ ಇದು ಬರಂಗಿಲ್ಲ, ಶಾಲಾ ವಲಯ ಇದು ಬರಂಗಿಲ್ಲ, ನೇರ ಸಂಚಾರ ನಿಷೇಧಿಸಿದೆ ಇದು ಬರುತ್ತೆ, ನೇರ ಸಂಚಾರ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಇದು ಬರುತ್ತೆ, ನೇರ ಸಂಚಾರ ನಿಷೇಧಿಸಿದೆ. ನೆಕ್ಸ್ಟ್ ಇದು ಜಿಬ್ರಾ ಪಟ್ಟಿ ಅಂತ ಹೇಳಿದ್ರೆ ಪಾದಚಾರಿ ರಸ್ತೆ ದಾಟುವುದು. ಜಿಬ್ರಾ ಪಟ್ಟಿಯಲ್ಲಿ ಪಾದಚಾರಿಗಳು ರಸ್ತೆಯನ್ನ ದಾಟ್ತಾರೆ. ಸೊ ಇದಕ್ಕೆ ಇದು ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಇದು ಬಲ ತಿರುವು ಓಕೆ, ಬಲ ತಿರುವು ನಿಷೇಧಿಸಿದೆ. ನೆಕ್ಸ್ಟ್ ಇದು ಶಾಲಾ ವಲಯ. ಓಕೆ, ಒಂದೊಂದಾಗಿ ಮ್ಯಾಚ್ ಮಾಡ್ತಾ ಬರೋಣ. ಸೊ 1ನೇ ಆಪ್ಷನ್ಗೆ ಯಾವ್ದು ಸರಿ ಇದೆ? 1ನೇ ಆಪ್ಷನ್ಗೆ ಆಪ್ಷನ್ ಡಿ ಸರಿ ಇದೆ. 1ನೇ ಆಪ್ಷನ್ಗೆ ಆಪ್ಷನ್ ಡಿ. ನೆಕ್ಸ್ಟ್ 2ನೇ ಆಪ್ಷನ್ಗೆ ಯಾವ್ದು ಸರಿ ಬರ್ತಾ ಇದೆ? ಆಪ್ಷನ್ ಇ ಬರ್ತಾ ಇದೆ. 3ನೇ ಆಪ್ಷನ್ಗೆ ಆಪ್ಷನ್ ಎ ಬರ್ತಾ ಇದೆ. 4ನೇ ಆಪ್ಷನ್ಗೆ ಓಕೆ, 4ನೇ ಆಪ್ಷನ್ಗೆ ಆಪ್ಷನ್ ಸಿ ಬರ್ತಾ ಇದೆ. ಸೊ ಇಲ್ಲಿ ಡಿಇಎಸಿ ನಾವು ಆಪ್ಷನ್ಸ್ ಅನ್ನ ನೋಡೋಣ. ಓಕೆ, ಆಪ್ಷನ್ ಅಲ್ಲಿ ತಾವು ನೋಡ್ತಾ ಇರುವ ಹಾಗೆ ಡಿಇಎಸಿ. ಸೊ ಇದು ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 8ನೇ ಪ್ರಶ್ನೆಯಲ್ಲಿ ಕರ್ನಾಟಕದಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಉತ್ಪಾದಿಸುವಂತಹ ಜಿಲ್ಲೆಗಳು. ರೇಷ್ಮೆಯನ್ನ ಎಲ್ಲಿ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರೆ? ಸಾಮಾನ್ಯವಾಗಿ ರೇಷ್ಮೆ ಅಂತ ಹೇಳಿದ್ರೆ ರಾಮನಗರ ಬರುತ್ತೆ. ಸೊ ರಾಮನಗರದ ಜೊತೆಗೆ ಮೈಸೂರು ಕೂಡ ಬರುತ್ತೆ, ಮತ್ತು ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಗ್ರಾಮಾಂತರ. ಸೊ ಇಲ್ಲಿ ಚಿತ್ರದುರ್ಗ ಬರಲ್ಲ. ಸೊ ಈ ಲಿಸ್ಟ್ ನಲ್ಲಿ ರಾಮನಗರ ಬರುತ್ತೆ, ಬಟ್ ಚಿತ್ರದುರ್ಗ ಬರಲ್ಲ, ಬಳ್ಳಾರಿ ಕೂಡ ಬರಂಗಿಲ್ಲ. ಸೊ ವಿಜಯಪುರ ಇದ್ರಲ್ಲಿ ಇದು ಬರಂಗಿಲ್ಲ, ಇದರಲ್ಲಿ ಮೈಸೂರು ಬರುತ್ತೆ, ಬಟ್ ರಾಮನಗರನು ಕೂಡ ಬರುತ್ತೆ, ಬಟ್ ಇದು ಬರಂಗಿಲ್ಲ. ನೆಕ್ಸ್ಟ್ ಇಲ್ಲೇ ಮೈಸೂರು ಬರುತ್ತೆ, ರಾಮನಗರ ಬರುತ್ತೆ, ಬಟ್ ಚಿತ್ರದುರ್ಗ ಬರಂಗಿಲ್ಲ. ಇಲ್ಲೇ ಬೆಂಗಳೂರು ಗ್ರಾಮಾಂತರ ಬರುತ್ತೆ, ಓಕೆ, ರಾಮನಗರ ಬರುತ್ತೆ, ಮೈಸೂರು ಬರುತ್ತೆ. ಸೊ ಸರಿಯಾದಂತಹ ಹೋಲಿಕೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಹೋಲಿಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ರೇಷ್ಮೆಯಲ್ಲಿ ಕೂಡ ಮುಂಚೂಣಿಯಲ್ಲಿರುವಂತಹ ರಾಜ್ಯನೇ ಕರ್ನಾಟಕ ರಾಜ್ಯ. ನೆಕ್ಸ್ಟ್ 9ನೇ ಪ್ರಶ್ನೆ, ನೀನು ಭಾರತದ ಭೂಪಟಕ್ಕೆ ಮುಖ ಮಾಡಿ ನಿಂತಾಗ ನಿನ್ನ ಬಲಗೈ ಪೂರ್ವ ದಿಕ್ಕನ್ನು ಸೂಚಿಸಿದರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕು ನಡುವಿನ ಉಪದಿಕ್ಕು. ಸೊ ಇದನ್ನ ತಾವು ನೆನ್ಪಿಡ್ಬೇಕಂತ ಹೇಳಿದ್ರೆ ತಾವು ದಿಕ್ಕುಗಳ ಬಗ್ಗೆ ತಮಗೆ ಜ್ಞಾನವಿರಬೇಕು. ದಿಕ್ಕುಗಳನ್ನ ನಾವು ಯಾವಾಗ್ಲೂ ಭೂಪಟದಲ್ಲಿ ದಿಕ್ಕುಗಳನ್ನ ಸೂಚಿಸುವಂತಹ ಸಂದರ್ಭದಲ್ಲಿ ಸೊ ಮೇಲಿರುವಂತಹ ಭಾಗವನ್ನ ನಾವು ಉತ್ತರ ಅಂತ ಹೇಳಿ ನಾವು ಇದನ್ನ ಮೆನ್ಷನ್ ಮಾಡಿದ್ರೆ, ಕೆಳಭಾಗವನ್ನ ನಾವು ದಕ್ಷಿಣ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ ಸೊ ಭೂಪಟದಲ್ಲಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಈ ಒಂದು ಭಾಗವನ್ನ ನಾವು ಪೂರ್ವ ಅಂತ ಹೇಳಿ ತಗೊಂಡ್ರೆ, ಓಕೆ, ಇದನ್ನ ನಾವು ಪೂರ್ವ ಅಂತ ಹೇಳಿ ತಗೊಂಡ್ರೆ ಇದು ಪಶ್ಚಿಮ ದಿಕ್ಕು ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಉಪದಿಕ್ಕುಗಳನ್ನ ಕೂಡ ಡ್ರಾ ಮಾಡಿ ತೋರಿಸ್ತೇನೆ ನಿಮ್ಗೆ. ಇದು ಉಪದಿಕ್ಕು, ಇದೇ ರೀತಿ ಇದು ಕೂಡ ಉಪದಿಕ್ಕು. ಸೊ ಇಲ್ಲಿ ಉಪದಿಕ್ಕು ಉತ್ತರ ಮತ್ತು ಪೂರ್ವದ ನಡುವೆ ಬರೋದು ಈಶಾನ್ಯ ದಿಕ್ಕು ಬರುತ್ತೆ. ಓಕೆ, ನೆಕ್ಸ್ಟ್ ಪೂರ್ವ ಮತ್ತು ದಕ್ಷಿಣದ ನಡು ಬರೋದು ಆಗ್ನೇಯ ದಿಕ್ಕು ಬರುತ್ತೆ. ಸೊ ಆಗ್ನೇಯ ಅಪೋಸಿಟ್ ವಾಯುವ್ಯ ಬರುತ್ತೆ. ಸೊ ಈಶಾನ್ಯದ ಅಪೋಸಿಟ್ ನೈಋತ್ಯ ಬರುತ್ತೆ. ಓಕೆ, ಸೊ ಇಲ್ಲಿ ಕೇಳಿರೋದು ಯಾವುದು? ನೀನು ಭಾರತದ ಭೂಪಟಕ್ಕೆ ಮುಖ ಮಾಡಿ ನಿಂತಾಗ ನಿನ್ನ ಬಲಗೈ ಅಂದ್ರೆ ಬಲಗೈ ರೈಟ್ ಸೈಡ್, ಬಲಗೈ ಪೂರ್ವ ದಿಕ್ಕು, ಇದು ಪೂರ್ವ ದಿಕ್ಕು ದಿಕ್ಕನ್ನು ಸೂಚಿಸಿದರೆ ಪೂರ್ವ ಮತ್ತು ದಕ್ಷಿಣ, ಇದು ಪೂರ್ವ ಮತ್ತು ದಕ್ಷಿಣ, ಪೂರ್ವ ಮತ್ತು ದಕ್ಷಿಣದ ನಡುವಿನ ಉಪದಿಕ್ಕು ಯಾವ್ದು ಬರುತ್ತೆ? ಸೊ ಆಗ್ನೇಯ ಬರುತ್ತೆ. ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಆಗ್ನೇಯ. ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ, ಕೊಟ್ಟಿರುವಂತಹ ಚಿತ್ರದಲ್ಲಿ ಸೂಚಿಸಿರುವಂತಹ ಕಸಬು. ಸೊ ಇಲ್ಲಿ ಬೆಂಕಿ ತಾವು ನೋಡ್ತಾ ಇರುವ ಹಾಗೆ ಇದು ಕಾಸ್ತಾ ಇದ್ದಾರೆ, ಲೋಹಗಳನ್ನ ಕಾಸಿ ಅದರಿಂದ ವಸ್ತುಗಳನ್ನ ತಯಾರು ಮಾಡೋದು, ಕೊಡ್ಲಿ ಕುಡುಗೋಲು ತಯಾರು ಮಾಡೋದು. ಇದು ನೇಯ್ಗ ಬರಂಗಿಲ್ಲ, ನೆಕ್ಸ್ಟ್ ಬಡಿಗ ಬರಂಗಿಲ್ಲ,
ದರ್ಜಿ ಬರಂಗಿಲ್ಲ. ಸೊ ಇದು ಕಮ್ಮಾರಿಕೆ ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆ. 11ನೇ ಪ್ರಶ್ನೆಯಲ್ಲಿ ಸೌರವ್ಯೂಹದಲ್ಲಿನ ನಕ್ಷತ್ರ, ಗ್ರಹ ಹಾಗೂ ಉಪಗ್ರಹಗಳನ್ನು ಅನುಕ್ರಮವಾಗಿ ನೋಡಿ, ಇಲ್ಲೇ ನಕ್ಷತ್ರ ಫಸ್ಟ್ ಗೆ ನಕ್ಷತ್ರ ಬರಬೇಕು, ನೆಕ್ಸ್ಟ್ ಗ್ರಹ ಬರಬೇಕು, ಉಪಗ್ರಹ ಬರಬೇಕು. ಸೊ ನಕ್ಷತ್ರ ಅಂದ್ರೆ ಸೂರ್ಯ ನಕ್ಷತ್ರ, ಗ್ರಹ ಅಂದ್ರೆ ಶನಿ ಬರುತ್ತೆ, ಉಪಗ್ರಹ ಬರಂಗಿಲ್ಲ. ಉಪಗ್ರಹ ಇರೋದು ಲಾಸ್ಟ್ ಗೆ ಉಪಗ್ರಹ ಇರೋದು ಯಾವ್ದಿದೆ ನೋಡಿ, ಬುಧ ಉಪಗ್ರಹ ಅಲ್ಲ, ಚಂದ್ರ ಉಪಗ್ರಹ. ಹೌದು, ಓಕೆ, ಇಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ಇಲ್ಲೇ ಉಪಗ್ರಹ ಚಂದ್ರ ಇದೆ, ನಡುಕು ಗ್ರಹ ಇದೆ, ಇದು ಸೂರ್ಯ ನಕ್ಷತ್ರ. ಆಪ್ಷನ್ ಸಿ. ಓಕೆ, ಪ್ರತಿ ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ನಕ್ಷತ್ರ ಅಂತ ಹೇಳಿ ಕರಿತೀವಿ ನಾವು. ಸೂರ್ಯ ಭೂಮಿಗೆ ಅತ್ಯಂತ ಸಮೀಪ ಇರುವಂತಹ ನಕ್ಷತ್ರ ಬರುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 12ನೇ ಪ್ರಶ್ನೆ. 12ನೇ ಪ್ರಶ್ನೆಯಲ್ಲಿ ಇತ್ತೀಚೆಗೆ ಬಾಗಲಕೋಟೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಟ್ಟಡಗಳ ನಿರ್ಮಾಣದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿರುವಂತಹ ಶಿಲೆ ಯಾವುದು ಅಂತ ಹೇಳಿ ಕೇಳಿದರೆ, ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ವಿದ್ಯಾರ್ಥಿಗಳೇ. ಸೊ ಪ್ರತಿಯೊಬ್ರು ಕೂಡ ತಾವು ಕೂಡ ಲೈಕ್ ಮಾಡ್ತಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಅನ್ನ ಮಾಡ್ತಾ ತಾವು ಲೆಸನ್ ಅನ್ನ ಕೇಳಬೇಕು. ನೆಕ್ಸ್ಟ್ ಅದೇ ರೀತಿ ಈ 12ನೇ ಪ್ರಶ್ನೆಗೆ ಉತ್ತರವನ್ನ ಮಾಡಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಗ್ರಾಮಗಳ ಗುಂಪು ಹೋಬಳಿಯಾದರೆ, ಗ್ರಾಮಗಳ ಗುಂಪು ಹೋಬಳಿ ಆದರೆ ಹೋಬಳಿಗಳ ಗುಂಪನ್ನ ನಾವು ತಾಲೂಕು ಅಂತ ಹೇಳಿ ಕರಿತೀವಿ. ಹೋಬಳಿ ಗುಂಪನ್ನ ನಾವು ತಾಲೂಕು ಅಂತ ಹೇಳಿ ಕರಿತೀವಿ. ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಬರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಓಕೆ, ಇದು ಕೂಡ ಈಸಿ ಇದೆ. ನೀನು ಕಿತ್ತಳೆ ಹಣ್ಣನ್ನು ಅವಲೋಕಿಸಿದಾಗ ಅದರ ಆಕಾರವು ಹೋಲುವಂತಹ ಗ್ರಹ. ಸೊ ವಿದ್ಯಾರ್ಥಿಗಳು ಇದನ್ನು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಕಿತ್ತಳೆ ಆಕಾರವನ್ನ ಹೋಲುವಂತಹ ಗ್ರಹ ಯಾವುದು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಪ್ರತಿಯೊಬ್ರು ಕೂಡ ಲೆಸನ್ ಕೇಳುವಂತಹ ಪ್ರತಿಯೊಬ್ರು ಕೂಡ ಕಮೆಂಟ್ ಗಳನ್ನ ಮಾಡ್ಬೇಕು, ಉತ್ತರ ಯಾವ್ದು ಸರಿ ಅಂತ ಹೇಳಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಗೋಳದಲ್ಲಿ ಜಲಭಾಗವನ್ನು ಸೂಚಿಸುವಂತಹ ಬಣ್ಣ. ಜಲ ಅಂತ ಹೇಳಿದ್ರೆ ನೀರನ್ನ ಸೂಚಿಸುವಂತಹ ಬಣ್ಣ, ನೀರನ್ನ ಸೂಚಿಸುವಂತಹ ಬಣ್ಣ ನೀಲಿ ಬಣ್ಣವನ್ನ ನೀರಿನಿಂದ ಸೂಚಿಸ್ತೀವಿ ಭೂಪಟದಲ್ಲಿ, ಮ್ಯಾಪ್ ನಲ್ಲಿ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಪತ್ರಿಕೆಗೆ ಸಂಬಂಧಿಸಿದಂತಹ ಕೆಳಗಿನಗಳನ್ನು ಹೊಂದಿಸಿ ಅಂತ ಹೇಳಿ ಹೇಳಿದ್ರೆ, ದೈನಿಕ ಅಂದ್ರೆ ದಿನನಿತ್ಯ ಬರುವಂತಹ ಪತ್ರಿಕೆಯನ್ನು ನಾವು ದೈನಿಕ ಪತ್ರಿಕೆ ಅಂತ ಹೇಳಿ ಕರಿತೇವೆ. ಸಾಪ್ತಾಹಿಕ, ಸಾಪ್ತಾಹಿಕ ಅಂತ ಹೇಳಿದ್ರೆ ಇದು ವಾರಕ್ಕೊಮ್ಮೆ ಬರುವಂತಹ ಪತ್ರಿಕೆ. ಓಕೆ, ಸಾಪ್ತಾಹಿಕ ಪತ್ರಿಕೆ ಅಂತೇಳಿ ಇದನ್ನ ನಾವು ಕರಿತೇವೆ. ಪಾಕ್ಷಿಕ ಅಂತ ಹೇಳಿದ್ರೆ 15 ದಿನಕ್ಕೊಮ್ಮೆ, 2 ವಾರಕ್ಕೊಮ್ಮೆ ಬರೋದು ಪಾಕ್ಷಿಕ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಸಾಪ್ತಾಹಿಕ ಅಂತ ಹೇಳಿದ್ರೆ ವಾರಕ್ಕೊಮ್ಮೆ ಬರೋದು. ಮಾಸಿಕ ಅಂತ ಹೇಳಿದ್ರೆ ತಿಂಗಳಿಗೊಮ್ಮೆ ಬರೋದು. ತಿಂಗಳಿಗೊಮ್ಮೆ ಬರೋದನ್ನ ನಾವು ಮಾಸಿಕ ಅಂತ ಹೇಳಿ ಕರಿತೀವಿ. ಸೊ ಒಂದನೇದು ಇದು ಆಪ್ಷನ್ 1. ದೈನಿಕ ಅಂತ ಹೇಳಿದ್ರೆ ದಿನನಿತ್ಯ, ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸಾಪ್ತಾಹಿಕ, ಸಾಪ್ತಾಹಿಕ ಅಂತ ಹೇಳಿದ್ರೆ ವಾರಕ್ಕೊಮ್ಮೆ, ಆಪ್ಷನ್ ಇ ಬರುತ್ತೆ. ನೆಕ್ಸ್ಟ್ 3ನೇದು ಪಾಕ್ಷಿಕ ಅಂತ ಹೇಳಿದ್ರೆ ಪಾಕ್ಷಿಕ 2 ವಾರಕ್ಕೊಮ್ಮೆ ಬರೋದು, ಎ. ನೆಕ್ಸ್ಟ್ ಮಾಸಿಕ, ಮಾಸಿಕ ಅಂತ ಹೇಳಿದ್ರೆ ತಿಂಗಳಿಗೊಮ್ಮೆ ಬರೋದು. ಓಕೆ, ಡಿಇಎಬಿ, ಡಿಇಎಬಿ, ಡಿಇಎಬಿ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಕ್ಲಾಸ್ ನಲ್ಲಿ ತಮಗೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ತಿಳಿಸ್ತೀನಿ. ಅದಾದ ನಂತರ ತಮಗೆ ಮತ್ತೆ ಮೆಂಟಲ್ ಎಬಿಲಿಟಿ ಬರುತ್ತೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.